ನೀನ್ ಹೇಗೋ ಬಂದೆ ಇಲ್ಲಿಗೆ? ಏಯ್, ನೀನು ಕುಚ್ಚಿಗಿಚ್ಚು ಹಿಡ್ದಿದ್ಯಾ? ಏನ್ ಮಾಡಕ್ ಹೊರಟಿದ್ಯಾ ರಂಜನ್? ಏಯ್, ನಾನ್ ಏನಾದ್ರೂ ಮಾಡ್ಕೋತೀನಿ. ನೀನ್ ಅವನ ಕೇಳಕ್ಕೆ? ನಾನ್ ಯಾರೋ ನೀನು? ನಮ್ಮ ಅಣ್ಣನ್ ಮಗನ್ ಮೇಲೆ ಕೈ ಮಾಡಿಸ್ ಧೈರ್ಯನಾ ನಿನ್ಗೆ? ಏಯ್, ನೋಡ್ದ್ಯಾ ನನ್ನ ಮುಟ್ಟಿದ್ರೆ ಯಾರು ಬರ್ತಾರೆ ಅಂತ? ನೋಡು, ಇದು ನಂದು ಅವಳ್ದು ಮ್ಯಾಟ್ರು. ನೀನ್ ಇದ್ರಲ್ಲಿ ಇನ್ವಾಲ್ವ್ ಆಗ್ಬೇಡ. ಸೈಲೆಂಟ್ ಆಗಿ ಇಲ್ಲಿಂದ ರೈಟ್ ಹೇಳವೇ. ಮೇಘವ್ರೆ, ಇದು ರಂಜನ್ದು ನಿಮ್ದು ವಿಷಯ. ಏನೇ ಇದ್ರು ನೀವೇ ಉತ್ತರ ಕೊಡ್ಬೇಕಲ್ಲ. ಸರಿ. ಆಗ ಸೀತಾದೇವಿಯನ್ನು ರಾಮನು ಮತ್ತೆ ಪಡೆದನು. ಎಲ್ಲೆಡೆ ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್. ಪ್ರೇಕ್ಷಕ ಬಂಧುಗಳೇ, ಈ ಕಥೆಯಲ್ಲಿ ಬರುವ ರಾವಣ ನಮ್ಮೆಲ್ಲರ ಮನಸ್ಸಲ್ಲಿಯೂ ಇದ್ದಾನೆ. ಕಾಮ, ಕ್ರೋಧ, ಮದ, ಮತ್ಸರ್ಯ, ಲೋಭ, ಮೋಹದ ರೂಪದಲ್ಲಿ. ಮೇಘ, ಯಾಕೆ ಅಳ್ತಿದ್ಯಾ? ಏನಾಯ್ತು? ನಿನ್ನೆ ಕೇಳ್ತಿರೋದು ಏನಾಯ್ತು? ನಿನ್ನನ್ ಮಾತ್ರ ನಾನು ಇಲ್ಲಿಂದ ಬಿಡಲ್ಲ ಕಣೆ. ನಿನ್ನನ್ ಕಾಪಾಡೋಕೆ ಯಾವ ನನ್ ಮಗನೂ ಬರಲ್ಲ. ಅವ್ರಪ್ಪನ ಕಿತಾಪುತಿ ಬುದ್ಧಿ ಇನ್ನೂ ಬಿಟ್ಟಿಲ್ಲ ಇವನು. ಯಾವ ಜನ್ಮದಲ್ಲಿ ಏನ್ ಕರ್ಮ ಮಾಡಿದ್ವೋ ಏನೋ. ಅಪ್ಪ ಮಗನಿಂದ ನಮ್ಗೆ ಯಾವಾಗ ಮುಕ್ತಿ ಸಿಗುತ್ತೋ ಸಾಕಾಗೋಗಿದೆ ನನ್ಗೆ. ನಿನಗೂ ಅವನಿಗೂ ಎಷ್ಟೊಂದು ವ್ಯತ್ಯಾಸ ಇದೆ. ಇಷ್ಟೊಂದು ಕೆಟ್ಟ ಬುದ್ಧಿ ಅವರಿಗೆ ಎಲ್ಲಿಂದ ಬರುತ್ತೆ? ಹೌದು, ರಂಜನ್ ಮೇಘನ ಎತ್ಕೊಂಡು ಹೋಗ್ತಾ ಇದ್ದಿದ್ದು ನಿಮಗೆ ಗೊತ್ತಾಯ್ತು? ನನ್ ಕೆಲ್ಸ ಮುಗಿಸ್ಕೊಂಡು ಮನೆಗೆ ಹೋಗಿದ್ದೆ. ಅಲ್ಲಿ ಅಜ್ಜಿ ತಾತ ಯಾರು ಕಾಣಿಸ್ಲಿಲ್ಲ. ಕೆಲ್ಸದವ್ರನ್ನ ಕೇಳಿದ್ದಕ್ಕೆ ದೇವಸ್ಥಾನದ ಹತ್ರ ಹೋಗಿದ್ದಾರೆ ಅಂದ್ರು. ನಾನು ದೇವಸ್ಥಾನದ ಹತ್ರ ಕಾರ್ ಪಾರ್ಕ್ ಮಾಡುವಾಗ ರಂಜನ್ನು ಮೇಘಗೆ ಹಿಂಸೆ ಕೊಡ್ತಿದ್ ಗೊತ್ತಾಯ್ತು. ಅವನಿಗೆ 4 ಬಾರ್ಸಿದೀನಿ. ಇನ್ನೊಂದ್ಸಲ ಮೇಘ ಅವ್ರ ತಂಟೆಗೆ ಬರಲ್ಲ ಅವನು. ಇಷ್ಟ್ ಜನದ ಮಧ್ಯೆ ಮೇಘನ್ನ ಕಿಡ್ನಾಪ್ ಮಾಡ್ಕೊಂಡು ಹೋದ್ನಾ? ಎಷ್ಟು ಧೈರ್ಯ ಇರ್ಬೇಕು ಅವನಿಗೆ. ಅವನನ್ನ ಮಾತ್ರ ಸುಮ್ನೆ ಬಿಡ್ಬಾರ್ದು. ಸರಿ, ಅದನ್ನೆಲ್ಲ ಮನೆಗೆ ಹೋಗಿ ಮಾತಾಡೋಣ. ಮೊದ್ಲು ನಡೀರಿ, ಟೈಮ್ ಆಯ್ತು. ಮಗ, ಅಲ್ಲಿ ಅಜ್ಜಿ ತಾತ ಕಾಯ್ತಾ ಇರ್ತಾರೆ. ನೀನ್ ಅವ್ರನ್ನ ಕರ್ಕೊಂಡು ಹೋಗು, ನನ್ನ ಮನೆಯವ್ರನ್ನ ಕರ್ಕೊಂಡು ಹೋಗ್ತೇನೆ. ಸರಿ ಕುಮಾರ, ಹುಷಾರ್. ಏಯ್, ನಿನ್ಗೇನಾದ್ರೂ ಸಮಸ್ಯೆ ಆದ್ರೆ ಮೊದ್ಲು ಬಂದು ನಮ್ಗೆ ಹೇಳು ಅಂತ ಮೊದ್ಲೇ ಹೇಳಿದೀನಿ ತಾನೆ. ಮತ್ತೆ ಯಾಕೆ ನಿತಿನ್ ಅವ್ರನ್ನ ಕರ್ಸ್ಕೊಂಡೆ? ನಾನ್ ಯಾರಿಗೂ ಕಾಲ್ ಮಾಡಿಲ್ಲ ಕಣೆ ಅಕ್ಕ. ನಿತಿನ್ ಅವರೇ ಬಂದು ನನ್ನನ್ ಬಚಾವ್ ಮಾಡಿದ್ದು. ಆ ರಂಜನ್ ನನಗ್ ಎಲ್ಲಿ ಕರ್ಕೊಂಡ್ ಹೋಗ್ತಿದ ಅಂತಾನು ನನಗ್ ಗೊತ್ತಿರ್ಲಿಲ್ಲ ಅಕ್ಕ. ಫೋನ್ ಕೂಡ ಮನೇಲಿ ಗೊತ್ತಾ? ಅದ್ ಹೇಗೆ ಆ ನಿತಿನ್ ಅವ್ರು ನಿನ್ನ ಕರೆಕ್ಟ್ ಟೈಮಿಗೆ ಬಂದ್ ಕಾಪಾಡಿದ್ರು? ನನಗಂತೂ ಒಂದು ಅರ್ಥ ಆಗ್ತಿಲ್ಲ. ಇಂಥ ಹೊತ್ತಿನಲ್ಲಿ ಇಂಥ ಮಾತೆಲ್ಲ ಬೇಕಾಗೀತ? ಮೇಘ ಸುರಕ್ಷಿತವಾಗಿ ಬಂದ್ಲು ಅನ್ನೋದಕ್ಕಿಂತ ನಿತಿನ್ ಕರ್ಕೊಂಡ್ ಬಂದ ಅಂತ ಬೇಸರನೇ ನಿನಗ್ ಜಾಸ್ತಿ. ಹೌದು ಗೀತಾ, ನಿತಿನ್ ಸರಿಯಾದ ಸಮಯಕ್ಕೆ ಹೋಗಿದಕ್ಕೆ ಮೇಘನ್ಗೇನು ತೊಂದ್ರೆ ಆಗ್ಲಿಲ್ಲ. ಅವ್ರ ಬಗ್ಗೆ ಈ ತರ ಮಾತಾಡೋದ್ ಸರಿ ಇಲ್ಲ ಕಣೆ. ಅಕ್ಕ, ನಿಜ ಹೇಳ್ತಿದ್ದೇನ್ ಕಣೆ, ಪ್ಲೀಸ್ ಈ ತರ ಅನುಮಾನ ಪಡ್ಬೇಡ್ವೆ. ಗೀತಾ, ಮೇಘಂಗೆ ಏಟಾಗಿದೆ. ಏನೇ ಇದ್ರು ಮನೆಗೆ ಹೋಗಿ ಆರಾಮಾಗಿ ಮಾತಾಡೋಣ. ಒಂದ್ ಸ್ವಲ್ಪ ಆರಾಮಾಗಿರು. ನಾನ್ ಏನೇ ಹೇಳಿದ್ರು ನಿಮ್ಗೆಲ್ಲ ತಪ್ಪಾಗೆ ಕಾಣತ್ತೆ ಅಲ್ವಾ? ಏನಾದ್ರೂ ಮಾಡ್ಕೊಳ್ಳಿ. ಇದೇ ಮಾತ್ನ ಸ್ವಾತಿ ಹೇಳಿದಿದ್ರೆ ಎಲ್ರೂ ಕೇಳಿಸ್ತಿದ್ರಿ. ನನ್ ಮಾತೆಗೆ ಯಾರ್ ಬೆಲೆ ಕೊಡ್ತಾರೆ? ಗೀತಾ, ಯಾಕೆ ಸುಮ್ನೆ ಕಿರಿಕಿರಿ ಮಾಡ್ತಿದ್ಯಾ? ನಿತಿನ್ ಸರಿಯಾದ ಸಮಯಕ್ಕೆ ಬಂದಿಲ್ಲ ಅಂದಿದ್ರೆ ಏನಾಗ್ತಿತ್ತು ಅಂತ ನಿನ್ಗೇನಾದ್ರೂ ಕಲ್ಪನೆ ಇದೆಯೇನೆ? ಏನು ತೊಂದ್ರೆ ಇಲ್ದೆ ಎಲ್ಲೇ ಸರಿಯಾಗಾಯ್ತು ಅಂತ ಸಮಾಧಾನ ಪಡೋದ್ ಬಿಟ್ಟು ಈ ರೀತಿ ಅನುಮಾನ ಪಡೋದು ಸರಿನೇನೆ? ನಾಳೆ ಏನಾದ್ರೂ ಹೆಚ್ಚು ಕಡಿಮೆ ಆಗ್ಬೇಕು, ನಾನ್ ಅವಾಗ ಮಾತಾಡ್ತೇನೆ. ಅಲ್ಲಿವರೆಗೂ ಎಲ್ರೂ ಸೇರ್ಕೊಂಡು ಅದೆಷ್ಟಾಗುತ್ತೋ ಅಷ್ಟ್ ನನ್ ಬಾಯ್ ಮುಚ್ಚಿಸ್ತಾನೆ ಇರಿ. ಮುಗಿತಾ ನಿನ್ ಮಾತು? ಪದ್ಮಾ, ಅವಳನ್ ಕರ್ಕೊಂಡ್ ಮನೆಗ್ ನಡಿ ಬಾ. ಈಗಾಗಲ್ಲ, ಸರಿ ಹೋಗು. ಹೇ, ನಿಧಾನ. ತುಂಬಾ ನೋವಾಗ್ತಿದ್ಯಮ್ಮ. ದೇವ್ರೆ, ಸಂತೋಷವಾಗಿ ಹಬ್ಬ ಮಾಡೋಣ ಅಂತ ಹೋದ್ವಿ. ಅಪ್ಪ ಮಗ ಅದಕ್ಕೂ ಬಿಡ್ಲಿಲ್ಲ. ಅದ್ ಯಾಕ್ ನಮ್ ಬೆನ್ ಹಿಂದೆ ಬಿದ್ದು ನಮ್ಗೆ ಈ ತರ ಹೊಟ್ಟೆ ಉರಿಸ್ತಾ ಇದಾರೆ ಏನೋ. ಆ ಪಶುಪತಿ ಅವ್ರ ಮಗ ಹಾಳಾಗಿ ಹೋಗ್ಬೇಕು. ಅದನ್ ನೋಡಿ ನಾನ್ ಸಾಯೋದು. ಅಜ್ಜಿ, ನೀನ್ ಯಾಕೆ ಸಾಯೋ ಮಾತಾಡ್ತಿದ್ಯಾ? ನಮ್ ಹಣೆ ಬರನೇ ಸರಿ ಇಲ್ಲ ಅಂದ್ಮೇಲೆ ಯಾರೇನ್ ಮಾಡಕ್ಕಾಗುತ್ತೆ? ಊರ್ ಬಿಟ್ ಬಂದ್ರು ಇನ್ನು ಏನೇನು ಅನ್ಭವಿಸ್ಬೇಕೋ ಏನೋ. ಅದೇ ಏನಾದ್ರೂ ಇದು ನಮ್ಮೂರಲ್ಲಿ ಆಗಿದ್ರೆ ಇವತ್ತ ರಂಜನ್ ಜೀವಂತವಾಗಿರ್ತಾ ಇರ್ಲಿಲ್ಲ. ಹೋಗ್ಲಿ ಬಿಡು ಕುಮಾರ, ಊರ್ಗೆ ಜಾತ್ರೆಗೆ ಬೇರೆ ಹೋಗ್ಬೇಕು. ಇದೇ ಸಮಯದಲ್ಲಿ ಕಾಲಕ್ ಬೇರೆ ಏಟಾಗಿದೆ. ಕಾಲೊಂದು ವಾಸಿ ಆದ್ರೆ ಸಾಕಣ. ಊರ್ಗೋದ್ಮೇಲೆ ಏನ್ ಮಾಡೋದು ಅಂತ ಯೋಚನೆ ಮಾಡೋಣ. ಹಾಗಂದ್ರೆ ಹೇಗಮ್ಮ? ನಾವು ಹೋರಾಟ ಮಾಡ್ಲಿಲ್ಲ ಅಂದ್ರೆ ಅವ್ನ್ ನಮ್ಮನ್ ಬದುಕಕ್ ಬಿಡಲ್ಲ. ಅದೇನ್ ಮಾಡ್ತಾನೆ ನೋಡೇ ಬಿಡೋಣ ಗೀತಾ. ನಾವೆಲ್ಲದನ್ನು ಸಹಿಸ್ಕೊಂಡು ಹೋಗ್ತಾ ಇದ್ರೆ ನಮ್ಮನ್ ಬದುಕಕ್ ಬಿಡಲ್ಲ. ನಮ್ ಸಮಸ್ಯೆಗಳು ಇಷ್ಟು ಬೇಗ ಮುಗಿಯೋ ತರ ಕಾಣಿಸ್ತಿಲ್ಲ. ಆ ಭಗವಂತ ಇದಕ್ಕೆಲ್ಲ ಯಾವಾಗ ಮುಕ್ತಿ ಕೊಡ್ತಾನೋ ಕಾಯ್ಬೇಕಪ್ಪ. ಅಲ್ಲಿವರೆಗೂ ಲೇಟ್ ಆಗಿದೆ, ನೀವ್ ಮಲ್ಕೊಳ್ಳಿ. ಬಮ್ಮ, ನಿಧಾನಕ್ಕೆ ನಾನು ನಿಡ್ಕೋತೀನಿ. ನಿಧಾನ. ಕುಮಾರ, ಲೇಟ್ ಆಗಿದೆ, ಮಲ್ಕೊಡ್ರೋ. ಗೀತಾ, ಮಾಮ, ನೀವ್ ಹೋಗ್ ಮಲ್ಕೊಳ್ಳಿ, ನಾನು ಆಮೇಲೆ ಬರ್ತೀನಿ. ಪ್ರೀತಿ ಸ್ವಲ್ಪ ಆ ಕಡೆ ಚಿರ್ಕಮ್ಮ. ಈಗ ಮಲ್ಕೋತಾಳೆ. ಮೇಘ, ಬಮ್ಮ, ನಿಧಾನ ಕಣೆ, ಮಲ್ಕೊ. ಏನಾದ್ರೂ ಬೇಕಾದ್ರೆ ಕರಿ, ಮಲ್ಕೊ. ಏ ಪ್ರೀತಿ, ಯಾಕೆ ಎದ್ ಕೂತ್ಕೊಂಡೆ? ಮಲ್ಕೋ. ಅಕ್ಕ, ನಂಗೊಂದ್ ಡೌಟು. ಆ ರಂಜನ ನಿನ್ನ ತಲೆಬಿಟ್ಟು ನಿನ್ ಕಾಲಿಗೆ ಹಿಂಗ್ ಮಾಡಿದ್ನಾ, ಅಥವಾ ನೀನೇ ತಪ್ಪಿಸ್ಕೊಂಡ್ ನೋಡ್ಬೇಕಾದ್ರೆ ಹಿಂಗ್ ಮಾಡ್ಕೊಂಡ? ಇಲ್ಲ ಕಣೆ, ಆ ರಂಜನ್ ನನಗೆ ಎಷ್ಟು ಜೋರಾಗಿ ತೊಳ್ದ ಗೊತ್ತಾ? ಕಾಲೇ ಮುರಿದೋಯ್ತು ಅನ್ಕೊಂಡೆ. ಆಮೇಲೆ ನನ್ ಕೈ ಎತ್ತಿ ಕೈ ಮುರಿತೀನಿ ಅಂದ. ಅಷ್ಟ್ರಲ್ಲಿ ನಿತಿನ್ ಅವ್ರು ಬಂದು, ಯಾಕೆ ಬಿಡಿ ಮಾಡ್ತಿದ್ಯಾ? ಒಂಚೂರು ಏನಾಯ್ತು ಅಂತ ಕೇಳಿದ್ರೆ ನೀನು ಅಷ್ಟು ಗಟ್ಟಿಯಾಗಿ ತಪ್ಕೊಂತೀಯಲ್ಲ, ನಾನು ಅಮ್ಮಗೆ ಹೇಳ್ತೀನಿ, ಅಲ್ಲೇ ಮಲ್ಕೊಂತೀನಿ ನಾನು. ಪ್ರೀತಿ ಬಾರೆ. ಬೇಗ ಅವರು ಎಷ್ಟೊತ್ತಲ್ಲಿ? ಹಲೋ
ಹಲೋ ನಿತಿನ್ ಅವರೇ, ಥ್ಯಾಂಕ್ ಯು ಸೋ ಮಚ್. ಮೇಘ ಅವ್ರೆ, ಥ್ಯಾಂಕ್ಸ್ ಎಲ್ಲ ಹೇಳ್ತಿದ್ದೀರಲ್ಲ. ನೀವ್ ಆರಾಮಾಗಿದ್ದೀರಾ ತಾನೆ? ನಾನ್ ಆರಾಮಾಗೇ ಇದ್ದೀನಿ. ಸ್ವಲ್ಪ ಕಾಲ್ ನೋವಿದೆ ಅಷ್ಟೇ. ನಿತಿನ್ ಅವರೇ, ನಿಮ್ ಋಣನ ನಾನ್ ಯಾವತ್ತೂ ಮರೆಯಲ್ಲ. ಮೇಘ ಅವ್ರೆ, ಋಣ ಅಂತೆಲ್ಲ ಯಾಕೆ ಮಾತಾಡ್ತೀರಾ? ನೀವ್ ಆರಾಮಾಗಿದ್ದೀರಲ್ವಾ? ಅಷ್ಟೇ ಸಾಕು ಬಿಡಿ. ಥ್ಯಾಂಕ್ಸ್ ಹೇಳೋಣ ಅಂತ ಫೋನ್ ಮಾಡ್ದೆ. ಸಾರಿ, ಇಷ್ಟೊತ್ತಲ್ಲಿ ಡಿಸ್ಟರ್ಬ್ ಮಾಡ್ತಿದ್ದೀನೇನೋ. ಸರಿ ನಿತಿನ್ ಅವರೇ, ಫೋನ್ ಇಡ್ತೀನಿ. ಗುಡ್ ನೈಟ್, ಸ್ವೀಟ್ ಡ್ರೀಮ್ಸ್. ಸರಿ, ಗುಡ್ ನೈಟ್. ಯು ಟು ಟೇಕ್ ಕೇರ್. ಅಕ್ಕ, ಯಾಕೆ ಇನ್ನು ಮಲ್ಗಿಲ್ಲ? ಇಷ್ಟ್ ಲೇಟ್ ಆಯ್ತು. ನೋಡೆ, ನಾನ್ ನಿನಗೆ ಆಲ್ರೆಡಿ ತುಂಬಾ ಸಲ ವಾರ್ನ್ ಮಾಡಿದ್ದೀನಿ. ನೀ ನನ್ ಮಾತೆ ಕೇಳಲ್ಲ ಅಂತೀಯಲ್ಲ. ಅಕ್ಕ, ನೀನ್ ಅಂದ್ಕೊಂಡು ಸಾಕ್ ಮಾಡೆ. ಹೇಳಿದ್ದನ್ನೇ ಪದೇ ಪದೇ ಹೇಳ್ತಾ ಇರ್ಬೇಡ. ನೋಡು, ಇದೇ ಲಾಸ್ಟ್ ಟೈಮ್ ನಿನಗೆ ವಾರ್ನ್ ಮಾಡ್ತಾ ಇರೋದು. ಇದೇ ರಿಪೀಟ್ ಆದ್ರೆ ಸರಿ ಇರಲ್ಲ. ನೋಡು, ಸ್ವಾತಿ ಮಾಡ್ದಂಗೆ ನೀನು ಏನಾದ್ರೂ ಯೋಚನೆ ಮಾಡ್ತಾ ಇದ್ರೆ ಅದನ್ನ ಇಲ್ಲಿಗೆ ಬಿಟ್ಬಿಡು. ಇಲ್ಲ ಅಂದ್ರೆ ಹುಷಾರ್. ಏನು ಇವತ್ತು ಮನೆ ಸಿಕ್ಕಾಪಟ್ಟೆ ಸೈಲೆಂಟ್ ಆಗಿದೆ? ಏನಿಗೂಬೆ ಸ್ವಾತಿ ಇನ್ ಹೆಂಡತಿ, ಈ ಮನೆ ಲಕ್ಷ್ಮಿ. ಅವಳನ್ನ ಹೀಗೆಲ್ಲ ಕರಿಬಾರ್ದು. ಅವಳ ಹೆಸರು ಕರಿಯಕ್ಕಾಗಲ್ವೇನ? ಲಕ್ಷ್ಮಿ ವಾಹನ ಗೂಬೆ ತಾನೆ. ಅದರಲ್ಲಿಯೂ ಅವಳು ನನ್ನ ಹೆಂಡತಿ. ಅವಳು ನಾನು ಹೇಗ್ ಬೇಕಾದ್ರೂ ಕರಿಬೋದು. ಆ ಅಧಿಕಾರ ನನಗಿದೆ. ಹೌದಪ್ಪ, ಹೌದು. ನೀನು ನಿನ್ನ ಅಧಿಕಾರನ ತುಂಬಾ ಚೆನ್ನಾಗಿ ಉಪಯೋಗಿಸ್ಕೊತಾ ಇದೀಯ. ಅದ್ ಬಿಟ್ಟಾಕು, ಎಲ್ಲ ಅವಳು ಕಾಣಿಸ್ತಾ ಇಲ್ಲ. ಅವಳು ರಾಗಿಣಿ ರಾಧಿಕಾ ನಿತಿನ್ ಜೊತೆ ಹೊರಗಡೆ ಹೋಗಿದ್ದಾಳೆ ಅಲ್ವೋ? ಮದ್ವೆಯಾಗಿ ಇಷ್ಟ ದಿನ ಆಯ್ತು. ಅವಳು ಹನಿಮೂನ್ ಕರ್ಕೊಂಡು ಹೋಗೋದಲ್ವೇನೋ? ಹೌದು ವಂಶಿ, ನಾನು ಅವತ್ತಿಂದ ಹೇಳ್ತಾ ಇದ್ದೀನಿ, ಎಲ್ಲಾದ್ರೂ ಹನಿಮೂನ್ 1 ವಾರ ಹೋಗ್ ಬಂದ್ರು. 1 ವಾರನ ಏನ್ ತಮಾಷೆ ಮಾಡ್ತಿದ್ದೀರಾ? ಎಷ್ಟು ಕೆಲ್ಸ ಇದೆ, ಎಷ್ಟು ಬಿಸ್ನೆಸ್ ಮೀಟಿಂಗ್ ಇದೆ. ಅಷ್ಟಕ್ಕೂ ಹೋಗ್ಬೇಕು ಅಂದ್ರೆ ಮುದುಕ ಮುದುಕಿ ನೀವಿಬ್ರು ಆರಾಮಾಗಿ ಹೋಗಿ ಬನ್ನಿ. ನಾನು ಟಿಕೆಟ್ ಬುಕ್ ಮಾಡ್ತೀನಿ. ತಮಾಷೆ ಮಾಡಿ ಸಾಕು. ನೋಡು, ಇನ್ನೊಂದು ಮಾತಿಗೆ ಅವತ್ತವಳು ಫಂಕ್ಷನ್ ಬಂದ್ಲು. ನಿನ್ಗೆ ಅವಳು ತುಂಬಾ ಬೆಲೆ ಕೊಡ್ತಾಳೆ. ನೀನು ಅದೇ ರೀತಿ ನಡ್ಕೊಳ್ಳೋದು ನಿನ್ ಧರ್ಮ ಅಲ್ವೇನೋ? ಗಂಡ ಹೆಂಡತಿ ಅಂದ್ಮೇಲೆ ಒಂದ್ಸಲ ಒಬ್ರು ಸೋತ್ರೆ ಇನ್ನೊಂದ್ಸಲ ಇನ್ನೊಬ್ರು ತಲೆ ಬಾಗ್ಲೇಬೇಕು. ಆವಾಗ್ಲೇ ಸಂಸಾರ ಅನ್ನೋದು ಸುಖವಾಗಿರುತ್ತೆ. ಇನ್ಮೇಲಾದ್ರೂ ಸ್ವಾತಿ ಬೇಕು ಬೇಡಗಳನ್ನ ಸೂಕ್ಷ್ಮವಾಗಿ ಅರ್ಥ ಮಾಡ್ಕೊಳ್ಳೋದನ್ನ ನೀನ್ ಕಲೀಲೇಬೇಕು ಕಣ. ನೋಡು ವಂಶಿ, ನೀನು ಸ್ವಾತಿ ಅರ್ಥ ಮಾಡ್ಕೊಂಡು ನಡೆದ್ರೆ ಈ ಮನೆ ಸ್ವರ್ಗವಾಗಿರುತ್ತೆ. ಈ ರೀತಿ ಯಾವಾಗ್ಲೂ ಒಟ್ಟೊಟ್ಟಾಗಿ ನಡ್ಕೊಂಡ್ರೆ ಅವಳಿಗೂ ಬೇಜಾರಾಗಲ್ವೇನೋ? ಅವಳು ಈ ಮನೆಗ್ ಬಂದು ಎಷ್ಟ್ ಚೆನ್ನಾಗಿ ಅಡ್ಜಸ್ಟ್ ಆಗಿದ್ದಾಳೆ. ಅವಳು ರಾತ್ರಿ ಕರ್ಕೊಂಡೋದ್ರೆ ನಿನ್ ದಂಟೇನ್ ಹೋಗಲ್ಲ. ಕರ್ಕೊಂಡೋಗು. ಸರಿ, ಯಾವ್ದಕ್ಕೂ ಸ್ವಾತಿ ವಾಪಸ್ ಬರ್ಲಿ ಮನೆಗೆ. ಅವಳ ಹತ್ರ ಮಾತಾಡಿ ಅವಳು ಎಲ್ಲಿ ಹೋಗ್ಬೇಕು ಅಲ್ಲ ನಿಮ್ಗೆ ಟಿಕೆಟ್ ಬುಕ್ ಮಾಡ್ತೀನಿ. ಓಕೆನಾ? ಅಷ್ಟ್ ಮಾಡ್ ಸದ್ಯಕ್ಕೆ ಫಿಕ್ಸ್ ಮಾಡ್ಬಾರ್ಲಾ? ಕುಮಿ, ಏನಲ್ಲಿ ನೀನೇನೋ ಇಲ್ಲಿ? ಫ್ರೆಂಡ್ ಮನೆ ಕಣ, ಕೆಲ್ಸ ಇತ್ತು ಬಂದಿದೆ. ಅದ್ಬಿಡು, ನೀನೇನು ಒಬ್ನೇ ನಡ್ಕೊಂಡು ಹೋಗ್ತಿದ್ಯಾ? ಏನ್ ವಿಷಯ? ಕುಮಿ, ಏನಾಯ್ತು ಅಂತ ಹೇಳೋ ಮಗ. ಅದು ಯಾವ್ದೋ ಹೊಸ ಆರ್ಡರ್ ಇಲ್ವೋ, ಅದಕ್ಕೆ ಎಲ್ಲಾದ್ರೂ ಕೆಲ್ಸ ಸಿಗತ್ತಾ ಅಂತ ಹುಡ್ಕೊಂಡು ಹೋಗ್ತಿದ್ದೆ ಅಷ್ಟೇ. ಸರಿ, ನನ್ ಕೇಳೋದೇ ಮರ್ತೋಯ್ತು. ಲಾಸ್ಟ್ ಟೈಮ್ ನಿನ್ಗೆ ಒಂದು ಆರ್ಡರ್ ಸಿಕ್ಕಿತ್ತಲ್ಲ, ಅದು ಪೇಮೆಂಟ್ ಎಲ್ಲ ಕ್ಲಿಯರ್ ಮಾಡಿದ್ರ? ಪೇಮೆಂಟ್ ಎಲ್ಲ ಕ್ಲಿಯರ್ ಆಯ್ತು ಮಗ, ಬಟ್ ಅದಕ್ಕೆ ತಕ್ಕಂಗೆ ಖರ್ಚುಗಳಿದ್ವಲ್ಲ, ಸೊ ಮತ್ತೆ ದುಡ್ಡು ಖಾಲಿ ಆಗಿದೆ. ಈಗ ಮನೇಲಿ ದುಡಿಯೋಕಂತಿರೋದು ನಾನು ಗೀತಾ ಇಬ್ರೆ. ಇನ್ನೊಂದ್ ಸ್ವಲ್ಪ ದಿವಸದಲ್ಲಿ ಗೀತನ್ ಹುಟ್ಟಬ್ಬ ಇದೆ. ಮದ್ವೆ ಆದ್ಮೇಲಿಂದ ಅವಳಿಗೆ ಗಿಫ್ಟ್ ಅಂತ ನಾನು ಏನು ಕೊಡಕ್ಕೆ ಆಗಿಲ್ಲ ಮಗ. ಈ ಸಲ ಏನಾದ್ರೂ ಕೊಡ್ಬೇಕು ಅಂತ ಮನ್ಸಲ್ಲಿದೆ. ಹಂಗಾಗಿ ಬೇರೆ ಯಾವ್ದಾದ್ರು ಆರ್ಡರ್ ಸಿಗತ್ತಾ ಅಂತ ಹುಡ್ತಾ ಇದೀನಿ ಅಷ್ಟೇ. ಅದಕ್ಕೆ ಯಾಕೋ ಯೋಚನೆ ಮಾಡ್ತೀಯಾ? ಸ್ವಾತಿ ಅವ್ರಿಗೆ ಹೇಳಿದ್ರಾಯ್ತು, ನಾವೆಲ್ಲ ಸೇರ್ಕೊಂಡು ಗೀತಾ ಅವ್ರ ಬರ್ತಡೇನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡೋಣ, ಸರಿನಾ? ಲೋ ಮಗ, ದಯವಿಟ್ಟು ಸ್ವಾತಿ ಹೆಸರಲ್ಲಿ ಮಾತ್ರ ಎತ್ಬೇಡಪ್ಪ. ಗೀತಾ ಸ್ವಾತಿ ಅಂದ್ರೆ ಸಾಕು, ಊರಿದ್ ಬೀಳ್ತಾಳೆ. ಆಮೇಲೆ ಇನ್ನು ಹುಟ್ಟಿದಬ್ಬ ದಿನ ನನ್ ಮಾರಿ ಹಬ್ಬ ಆಗ್ಬಿಡತ್ತಷ್ಟೇ. ನೋಡು, ನಾನೇನೋ ಮಾಡ್ತೀನಿ ಅಷ್ಟರಲ್ಲಿ. ನೀನ್ ಮಾತ್ರ ಇದೆಲ್ಲ ಸ್ವಾತಿಗೆ ಹೇಳಕೋಬೇಡ ಕಣೋ. ಸರಿ ಬಿಡು, ನಾನು ನಿನ್ ಜೊತೆ ಬರ್ತೀನಿ. ಯಾವ್ದಾದ್ರು ಆರ್ಡರ್ ಸಿಗುತ್ತಾ ಬನ್ನೋಣ. ಮಗ, ನಿಂಗೆ ಯಾಕೋ ತೊಂದ್ರೆ? ಫ್ರೆಂಡ್ಶಿಪ್ ವಿಚಾರದಲ್ಲಿ ತೊಂದ್ರೆ ಇಲ್ಲಿಂದ ಬಂತ. ನನಗೆ ಗೊತ್ತಿರೋರು ಯಾರ ಹತ್ರನಾದ್ರೂ ಆರ್ಡರ್ ಸಿಗುತ್ತಾ ಅಂತ ಕೇಳ್ತೀನಿ ಅಷ್ಟೇ. ಬಾ. ಸರಿ ಬಾ. ನೀವಿಬ್ರು ಬಂದಿದ್ದು ನಂಗೆ ತುಂಬಾ ಖುಷಿ ಆಯ್ತು. ಊರಲ್ಲೆಲ್ಲ ಹೇಗಿದ್ದಾರೆ? ಎಲ್ರೂ ಚೆನ್ನಾಗಿದ್ದೇವಮ್ಮ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಬರುವಾಗ್ಲೇ ನಿಮ್ಮಮ್ಮನ ಮಾತಾಡ್ಸ್ಕೊಂಡೇ ಬಂದು, ಮುಂದಿನ ಸೋಮವಾರನೇ ದೇವಸ್ಥಾನದ ಜಾತ್ರೆಗೆ 2 ದಿನ ಮೊದಲು ಕಂಬನಿಡೋ ಶಾಸ್ತ್ರ ಇದೆ, ಅದಕ್ಕೆ ಕರೆದ್ಬಿಟ್ಟು ಹೋಗೋಣ ಅಂತ ಬಂದ್ವಿ. ಮೊದಲನೇ ಪೂಜೆ ನಿಮ್ಮನೆಯಿಂದನೇ ಆಗ್ಬೇಕು, ನೆನ್ಪಿದ್ಯಲ್ಲಮ್ಮ? ಏನೋ ಮೊದಲನೇ ಪೂಜೆ ಸ್ವಾತಿ ಮನೆಯವರಿಂದಲೇ ಆಗ್ಬೇಕಾ? ಯಾಕೆ? ಯಾಕಂದ್ರೆ ಸ್ವಾತಿಯವರು ನಮ್ ದೇವಸ್ಥಾನದ ಪ್ರೆಸಿಡೆಂಟು. ಅಷ್ಟೇ ಅಲ್ಲ, ದೇವಸ್ಥಾನ ಕಟ್ಟಿಸಿದವರು ಸ್ವಾತಿಯವರ ಅಪ್ಪ ವಸುದೇವ ಅವರು. ನೀವೇನ್ ಹೇಳಿದ್ರಿ? ಇನ್ನೊಂದ್ಸರಿ ಹೇಳಿ. ಸ್ವಾತಿ ಪ್ರೆಸಿಡೆಂಟಾ? ಹೌದು. ಪಶುಪತಿನ ಸೋಲ್ಸಿ ಊರವರೆಲ್ಲ ಸ್ವಾತಿ ಓಟ್ ಹಾಕಿ ಗೆಲ್ಸಿದಾರೆ. ಇವಳು ಸಾಧಾರಣ ಹುಡುಗಿಯಲ್ಲ. ಎಲ್ರೂ ತಮ್ಮ ಸ್ವಂತ ಮನೆನ ಕಟ್ಕೊಂಡು ಆಸ್ತಿ ಮಾಡಿದ್ರೆ ಸಾಕು ಅನ್ನೋ ಯೋಚನೆಲಿರುವಾಗ ನಮ್ಮ ವಸುದೇವ ಅವರು ಚಿಕ್ಕ ವಯಸ್ಸಲ್ಲಿ ಕೊಟ್ಟಿರೋ ಮಾತು ಉಳಿಸ್ಕೊಳ್ಳೋ ಸಲುವಾಗಿ ದೇವಸ್ಥಾನನ ಕಟ್ಸ್ಕೊಟ್ರು. ಈ ಕಾಲದಲ್ಲೂ ಅಂತವ್ರು ಇರ್ತಾರ ಅಂತ ಬದುಕ್ ತೋರಿಸಿದವ್ರವ್ರು. ನಮ್ ಸ್ವಾತಿ ವಸುದೇವ ಅವರಿಗೆ ತಕ್ಕನಾದ ಮಗಳು. ದೇವಸ್ಥಾನದ ಪ್ರೆಸಿಡೆಂಟ್ ಆಗಿ ಅವ್ರ ಅಪ್ಪನ ಮರ್ಯಾದೆನ ಉಳಿಸಿದ್ಲು. ಈಗ ಇಡೀ ಊರಿಗೆ ಅವಳೀಗ ಮನೆ ಮಗಳು. ಪದ್ಮಾ, ಎಷ್ಟೊಂದಿಂದ ಸೊಪ್ಪು ಬಿಡಿಸ್ತಾನೆ ಇದೀಯಾ? ನನಗೂ ಸ್ವಲ್ಪ ಕೊಡು, ಬಿಡಿಸ್ತೀನಿ. ಪರವಾಗಿಲ್ಲ, ಬಿಡಿಯತ್ತೆ. ಸ್ವಲ್ಪ ನಡೆದು ಬಿಡಿಸ್ಬಿಡ್ತೀನಿ. ಪ್ರೀತಿ, ಆ ಟೊಮೆಟೊ ಇರೋದು ಆಟ ಆಡಕ್ಕಲ್ಲ, ಅಡ್ಗೆಗೆ. ಸುಮ್ನೆ ಬಾರೆ ಅದನ್ನ ಇಟ್ಟು ಕತ್ರಿ ಬಿಡ್ಬೇಕು. ಅವಳು ಪಿಜ್ಜಾ ಮಾಡ್ಕೋತಾಳೆ. ತೊಳ್ಕೊಂಡ್ ತಿನ್ನಮ್ಮ. ಗೀತಾ, ಬಾಯಲ್ಲಿ ಕುಕ್ಕ. ಏನಜ್ಜಿ? ಗೀತಾ, ಊರಿಂದ
ಮುಖಂಡ್ರು ಹಿರಿಯರು ಎಲ್ಲರೂ ಬಂದಿದ್ರು ಕಣೆ. ನೀವ್ ಈ ವರ್ಷ ಜಾತ್ರೆಗ್ ಬರ್ಲೇಬೇಕು ಅಂತ ಹೇಳಿ ಹೋಗಿದ್ದಾರೆ. ಹೋಗ್ದಿದ್ರೆ ಏನ್ ಚೆನ್ನಾಗಿರುತ್ತೆ ಹೇಳು. ಅದು ಅಲ್ದೆ ನಮ್ ಮನೇನ ನೋಡ್ದೆ ಎಷ್ಟೋ ದಿನ ಆಗಿದೆ. ಜಾತ್ರೆ ನೆಪದಲ್ಲಿ ಎಲ್ಲಾನು ಆಗತ್ತೆ. ಜಾತ್ರೆಗ್ ಹೋಗ್ಬರೋಣವಾ? ದುಗಣೆ ಅಕ್ಕ, ಹೇಗಿದ್ರು ನಿನ್ ಬರ್ಡೇನು ಬರ್ತಿದೆ. ದೇವಸ್ಥಾನದಲ್ಲಿ ಪೂಜೆ ಮಾಡ್ಕೊಂಡು ಚೆನ್ನಾಗಿ ಸೆಲೆಬ್ರೇಟ್ ಮಾಡೋಣ. ಪ್ಲೀಸ್ ಅಕ್ಕ, ಬೇಡ ಅನ್ಬೇಡ್ವೆ? ಹೌದು ಅಕ್ಕ, ನಂಗೂ ನಮ್ ಊರಿಗೆ ಹೋಗ್ಬೇಕು ಅಂತ ತುಂಬಾ ಅನ್ಸ್ತಿದೆ. ಪ್ಲೀಸ್ ಅಕ್ಕ, ಹೋಗೋಣ. ಯಾಕೆ ಸುಮ್ನೆ ಇದೀಯಾ? ಏನಾದ್ರೂ ಮಾತಾಡು. ಓ, ನಿಮ್ಮಮ್ಮ ಬೇರೆ ಹೇಳ್ಬೇಕಾ? ಏನಂತೀಯಮ್ಮ? ನೀನು ಅಂದ್ರೆ ಹೋಗೋಣ. ನೀನ್ ಅಕ್ಕೆ ಹೊರಟೆ ಅಲ್ಲ, ಏನಾದ್ರೂ ಹೇಳಿ ಹೋಗು. ಸರಿ ಅಜ್ಜಿ, ನೀವೆಲ್ರೂ ಇಷ್ಟ ಆಸೆ ಪಡ್ತಾ ಇದೀರಲ್ಲ, ಊರಿಗೆ ಹೋಗೋಣ. ಆದ್ರೆ ನಮ್ ಮನೆನ ಬರೀ ಹೊರಗಡೆಯಿಂದ ನೋಡ್ಕೊಂಡ್ ಬರ್ಬೇಕಲ್ಲ ಅನ್ನೋದೇ ನನಗ್ ಬೇಜಾರು. ಪರವಾಗಿಲ್ವಮ್ಮ, ಹೊರಗಡೆಯಿಂದನಾದ್ರೂ ನೋಡ್ತೀವಲ್ಲ ಅದೇ ಖುಷಿ. ಕುಮಾರನು ಅವ್ರ ಅಮ್ಮ ನೋಡಿ ತುಂಬಾ ದಿನ ಆಯ್ತು. ನಾವೆಲ್ಲ ಅತ್ತೆ ಮನೇಲಿ ಉಳ್ಕೊಳ್ಳೋಣ. ಸರಿ ಅಮ್ಮ, ಎಲ್ಲರೂ ಊರಿಗೆ ಹೋಗೋಣ. ಹಾಗೆ ಅಲ್ಲೇ ನಮ್ಗೆಲ್ಲಾದ್ರೂ ಬಾಡ್ಗೆ ಮನೆ ಸಿಗುತ್ತಾ ಅಂತ ಹುಡ್ಕೋಣ. ಸರಿ. ಹಾಗೆ ಮೇಘನ್ಗೂ ಪ್ರೀತಿಗೂ ಕಾಲೇಜು ಸ್ಕೂಲು ಎಲ್ಲ ವಿಚಾರಿಸ್ಕೊಂಡ್ ಬರೋಣಮ್ಮ. ಸರಿ ಅಮ್ಮ, ಆಯ್ತು. ನಮ್ಮಮ್ಮ ಪಾಪ ಎಷ್ಟು ಪ್ರೀತಿಯಿಂದ ಬಂದ್ ಕರ್ದು ಹೋಗಿದ್ದಾರೆ. ನೀವು ಬಂದಿಲ್ಲ ಅಂದ್ರೆ ಅವ್ರು ಬೇಜಾರ್ ಮಾಡ್ಕೊಳಲ್ವಾ? ನಿಮ್ಮ ಅಮ್ಮನ್ ಬೇಜಾರಾಗತ್ತಂತ ನಾನ್ ಬಂದೆ ನನಗ್ ಬೇಜಾರಾಗಲ್ವಾ? ಇಷ್ಟಕ್ಕೂ ನಾನು ನಿಜವಾದ ಗಂಡ ಅಲ್ವಲ್ಲ. ಈ ಸಂಪ್ರದಾಯ ನನಗೆ ಬೇಕು. ನಾನಂತೂ ಊರಿಗೆ ಹೋಗ್ಲೇಬೇಕು. ನಮ್ ಮನೆನ ಬಿಡ್ಸ್ಕೊಳ್ಳೇಬೇಕು. ಅಮ್ಮ, ಇದೆಲ್ಲಾರು ರೆಡಿನಾ? ನಿಮ್ಗೆಲ್ಲ ಪೂಜೆ ಆದ್ಮೇಲೆ ಒಂದ್ ಸರ್ಪ್ರೈಸ್ ಇದೆ. ಇವ್ರಿಗೆ ಸುಮ್ನೆ ಹೋಗೋಕ್ ಹೇಳ್ತೀವ ಇಲ್ವಾ? ಹೋಗೋ ಟೈಮಲ್ಲಿ ಬಂದ್ಬಿಟ್ಟು ಎಲ್ಲ ನಿಮ್ದಿನ್ನು ಹಾಳು ಮಾಡ್ತಾಳೆ.